ಏಪ್ರಿಲ್ 2026 ಮಹಿಳಾ ಮೀಸಲಾತಿ ಬಿಲ್ನ ಫಲಿತಾಂಶವನ್ನ ಪ್ರಕಟಿಸಿದಾಗ ಭಾರತದ ಗಲ್ಲಿ ಗಲ್ಲಿಗಳಿಂದ ಹಿಡಿದು ಸಂಸತ್ತಿನವರೆಗೆ ಎಲ್ಲರೂ ಆಶ್ಚರ್ಯಚಕಿತರಾಗೋದ್ರು. ಬಿಜೆಪಿ ಕಾಂಗ್ರೆಸ್ ಆಡಳಿತ ವಿಪಕ್ಷಗಳ ನಡುವೆ ಸೋತು ಹೋಗಿದ್ದು ಮಹಿಳೆಯರ ಹಕ್ಕು ಅಧಿಕಾರಗಳು. ಮಹಿಳಾ ಮೀಸಲಾತಿ ಬಿಲ್ ಸೋಲೋದಕ್ಕೆ ಏನ್ ಕಾರಣ? ಇವತ್ತು ಈ ಬಿಲ್ಲಿನ ವಿರೋಧವಾಗಿ ಅವರು ಮತ ಹಾಕಿರೋದು ಬಹಳ ವಿಷಾದಕರ ವಿಷಯ ಆಗಿರ್ಬೋದು. ಉತ್ತರ ಪ್ರದೇಶದ ಮಹಿಳೆಯರು 40 ಜನ ಎಂಪಿಗಳು ಇರ್ತಾರೆ, ಅಲ್ಲಿ ಕರ್ನಾಟಕದಿಂದ 14 ಜನ ಇರ್ತಾರೆ. 33% ನಮಗೆ ರಿಸರ್ವೇಶನ್ ಬರುತ್ತೆ ಅಂತ ಅನ್ಕೊಂಡಿದ್ದು ಅದಕ್ಕೂ ಒಂದು ಇದು ಹಾಕ್ಬಿಟ್ಟಿದ್ದಾರೆ. ಇವಾಗ 3 ಪಕ್ಷಗಳಲ್ಲಿ ಯಾವ ಪಕ್ಷ ಹೆಚ್ಚು ಮಹಿಳೆಯರಿಗೆ ಟಿಕೆಟ್ ಕೊಟ್ಟಿದೆ? ಬೇಸಿಕಲಿ ಅವರು ಮಹಿಳಾ ವಿರೋಧಿಗಳು ಅನ್ನೋದಾದ್ರೆ ಈ ಹಿಂದೆ ಅವರೇ ಮಂಡನೆ ಮಾಡಿದಂತ ಬಿಲ್ಗಳಿವು. ಸುಮ್ಮನೆ ಮಂಡನೆ ಮಾಡಿ ಫೇಲ್ಯೂರ್ ಆಗೋದ್ರಲ್ಲಿ ಏನ್ ಅರ್ಥ ಇದೆ? ಮಾಡ್ಲಿಲ್ಲ ಮೋದಿ. ಯಾಕೆ ಅಂದ್ರೆ ಮೋದಿ ಅವರು ಇವಾಗ ಜನಸಂಖ್ಯೆ ಆಧಾರದ ಮೇಲೆ ಡಿಲಿಮಿಟೇಷನ್ ಮಾಡೋಣ ಅಂತ ಹೇಳಿದ್ರು. ಮೋದಿಜಿಯವರು ಈ ಮೀಸಲಾತಿನ ತರಬಾರ್ದು ಅನ್ನೋ ಉದ್ದೇಶದಿಂದ ಕಾಂಗ್ರೆಸ್ ಅವರು ಅದೇ ಸಿಟಿ ರವಿ ಅವರು ಅದೇ ಆ ಸಭೆಯಲ್ಲಿ ಕುತ್ಕೊಂಡು ಹೆಣ್ಮಕ್ಳ ಬಗ್ಗೆ ಮಾತಾಡಿದಾಗ ಎಲ್ಲೋಗಿದ್ರು ಮೇಡಮ್ ಇವರು. 400 ಪಾರ್ ಅನ್ಕೊಂಡು ಈ ಸಲ ನಿಮಗೆ 400 ಪಾರ್ ಆಗ್ಲಿಲ್ಲ. ನೀವು ಯಾವ ಆಧಾರದ ಮೇಲೆ ಮಹಿಳೆಯರ ಹಕ್ಕು ಅಧಿಕಾರಗಳನ್ನ ಅವರಿಗೆ ಕೊಡೋದಕ್ಕೆ ನೀವು ವಿಂಗಡಣೆ ಅನ್ನುವಂಥದ್ದನ್ನ ಯಾಕೆ ಮಧ್ಯದಲ್ಲಿ ತಿರುಗ್ತೀರಿ? ರಾಧಕ್ಕ ಪಂಚಾಯಿತಿ ವೀಕ್ಷಿಸಿ ರಾತ್ರಿ 8 ಗಂಟೆಗೆ.